ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಜೋರಾಗಿ ನಡೀತಾ ಇರುವಂಥದ್ದು. ಹಲವು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಈ ನಡುವೆ ರಾಹುಲ್ ಗಾಂಧಿ ಅವರ ನಡೆ ಕುತೂಹಲವನ್ನು ಮೂಡಿಸಿದೆ. ಸಾಕಷ್ಟು ಕುತೂಹಲ ಮೂಡಿಸಿದೆ ರಾಹುಲ್ ಗಾಂಧಿ ಅವರ ನಡೆ. ಯಾಕೆಂದರೆ ನಾಯಕತ್ವ ಗೊಂದಲ ಹೆಚ್ಚಾಗ್ತಾ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರು ಮಾತ್ರ ಮೌನವನ್ನು ವಹಿಸಿದ್ದಾರೆ. ಯಾರ ಕೈಗೂ ಕೂಡ ಅವರು ಸಿಗದೆ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಎಸ್ಪೆಷಲಿ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕ, ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರು ಅಂತರವನ್ನು ಕಾಯ್ದುಕೊಳ್ತಾ ಇರೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ನಾಯಕತ್ವ ಗೊಂದಲದ ವಿಚಾರಕ್ಕೆ ಅವರು ತಲೆಯೇ ಹಾಕ್ತಾ ಇಲ್ಲ. ಅದರಿಂದ ದೂರವೇ ಉಳಿದಿದ್ದು ದೂರ ಇದ್ದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇರುವಂಥದ್ದು. ನಾಯಕತ್ವ ಗೊಂದಲ ಬಗೆಹರಿಸುವಂತೆ ಒತ್ತಾಯಿಸಿದರೂ ಕೂಡ ಅವರು ಮೌನಕ್ಕೇನೆ ಶರಣಾಗಿದ್ದಾರೆ. ಜೊತೆಗೆ ಹಲವು ನಾಯಕರು ಭೇಟಿಗೆ ಎಷ್ಟೇ ಸಾಹಸವನ್ನು ಪಟ್ಟರು, ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅವರಿಗೆ ಅವಕಾಶವನ್ನು ಕೂಡ ರಾಹುಲ್ ಗಾಂಧಿ ಭೇಟಿ ಆಗೋದಕ್ಕೆ ನೀಡ್ತಾ ಇಲ್ಲ. ಮೊನ್ನೆಯಷ್ಟೇ ಖುದ್ದು DCM DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳಿ ಅವರ ಭೇಟಿಗೆ ಪ್ರಯತ್ನಿಸಿದರೂ ಸಾಧ್ಯ ಆಗಿರಲಿಲ್ಲ. ನಮ್ಮ ಕರೆಸ್ಪಾಂಡೆಂಟ್ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರಾಹುಲ್ ಗಾಂಧಿ ಅವರು ಅಂತರವನ್ನು ಕಾಯ್ದುಕೊಳ್ತಾ ಇರೋದನ್ನ ಯಾವ ರೀತಿಯಲ್ಲಿ ವಿಶ್ಲೇಷಿಸಬಹುದು ಅಂತ ಇದರಲ್ಲಿ, ಯಾಕೆಂದ್ರೆ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಇದು. ನವೀನ್, ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾಯಕತ್ವ ಬದಲಾವಣೆ ಚರ್ಚೆ ಆಗಿರ್ಬೋದು, ಸಂಪುಟ ಪುನಾರಚನೆ ವಿಚಾರ ಆಗಿರ್ಬೋದು. ಸೊ ಹಲವು ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಹಂತದಲ್ಲಿ CM ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೈಪೋಟಿಗಳು ಕೂಡ ಜೋರಾಗಿದೆ. CM ಸಿದ್ದರಾಮಯ್ಯ ಅವರ ಮುಂದುವರಿಕೆ ಅಥವಾ DCM DK ಶಿವಕುಮಾರ್ ಅವರ ಪಟ್ಟಾಭಿಷೇಕ ಅನ್ನುವಂಥದ್ದು ಒಂದು ಚರ್ಚೆ ಆದ್ರೆ, ಮಗದೊಂದ್ ಕಡೆ ಸಂಪುಟ ಪುನಾರಚನೆ ಆಗ್ಲೇಬೇಕು ಅನ್ನುವಂತ ಬಿಗಿಪಟ್ಟುಗಳು, ಒತ್ತಾಯಗಳು ಕೂಡ ಈಗ ವ್ಯಕ್ತ ಆಗ್ತಿದ್ರೆ, ಅದು ಮುಂದುವರೆದ ಭಾಗವಾಗಿ ದೆಹಲಿಗೆ ಹೋಗಿ ಹಲವು ಶಾಸಕರು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ಇದೆಲ್ಲದ ನಡುವೆ AICC ಮಾಜಿ ಅಧ್ಯಕ್ಷರು ಆಗಿರುವಂತಹ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡೆ ಬಗ್ಗೆ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇದೆ. ಈಗ ರಾಹುಲ್ ಗಾಂಧಿಯವರು ಯಾರ ಕೈಗೂ ಸಿಗದೆ ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಈಗ ಶುರು ಆಗ್ತಾ ಇದೆ. ಒಂದು ಹಂತದಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಕೂಡ ಈ ದೊಡ್ಡ ಮಟ್ಟದಲ್ಲಿ ನಾಯಕತ್ವ ಚರ್ಚೆ ನಡೀತಾ ಇದೆ. ಆದ್ರೂ ಕೂಡ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಚರ್ಚೆ ಆದ್ರೂ ಕೂಡ ಯಾಕೆ ರಾಹುಲ್ ಗಾಂಧಿ ಅವರು ಮೌನ ವಹಿಸಿದ್ದಾರೆ, ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಕಾಂಗ್ರೆಸ್ ನಾಯಕರಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಮತ್ತೆ KPCC ಅಧ್ಯಕ್ಷರು ಆಗಿರುವಂತಹ DCM DK ಶಿವಕುಮಾರ್ ಅವರು ಖುದ್ದು ದೆಹಲಿಗೆ ಹೋದ್ರೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಕೂಡ ಈಗ ಸದ್ಯ DK ಸಹೋದರರಲ್ಲಿ ವ್ಯಕ್ತ ಆಗ್ತಿದೆ. ಮಗದೊಂದ್ ಕಡೆ ಇಬ್ಬರನ್ನು ಕರೆಸಿ, CM ಆಗಿರ್ಬೋದು, DCM ಆಗಿರ್ಬೋದು, ಇಬ್ಬರನ್ನು ಕರೆಸಿ ದೆಹಲಿಯಲ್ಲಿ ಮಾತುಕತೆ ನಡೆಸ್ತಾರೆ ಅನ್ನುವಂತ ನಿರೀಕ್ಷೆ ಕೂಡ ಇತ್ತು. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಲ್ಲಿ ಕೂಡ ಪ್ರಶ್ನೆಯನ್ನು ಕೊಡ್ತಾ ಇಲ್ಲ. ಅದೆಲ್ಲಕ್ಕಿಂತಲೂ ಕೂಡ ಪಕ್ಷ ಮತ್ತೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ಆಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಸ್ಪಷ್ಟ ನಿಲುವು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಯಾಕೆ ಮುಂದಾಗಿಲ್ಲ ಅನ್ನುವಂತ ಚರ್ಚೆಗಳು, ಬೇಸರ ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ವ್ಯಕ್ತ ಆಗ್ತಿರುವಂಥದ್ದು. ಹಾಗಾಗಿ ಪಂಚರಾಜ್ಯಗಳ ಫಲಿತಾಂಶದ ಬಳಿಕ ಆದ್ರೂ ಈ ವಿಚಾರವಾಗಿ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ತಾರ ಅನ್ನುವಂತ ಕುತೂಹಲ ಇದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.